ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಫಲ ಕೊಡದ್ದರಿಂದ ಪುಣೆ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಒಂಟಿಯಾಗಿ ಸ್ಪರ್ಧಿಸಲು ಶಿವಸೇನೆ ಉದ್ಧವ್ ಠಾಕ್ರೆ ಬಣವು ನಿರ್ಧರಿಸಿರುವುದಾಗಿ ತಿಳಿದುಬಂದಿದೆ. ಮುಂಬೈ ಮತ್ತು ಪುಣೆ ಪಾಲಿಕೆಗಳಲ್ಲಿ ಶಿವಸೇನೆ ತುಂಬಾ ಪ್ರಭಾವಶಾಲಿಯಾಗಿತ್ತು. ಆ ಕಾರಣಕ್ಕೂ ಮಹಾವಿಕಾಸ ಅಘಾಡಿಯಿಂದ ಹೊರಬಂದು ಸ್ಪರ್ಧಿಸಲು ನಿಶ್ಚಯಿಸಿರುವುದಾಗಿ ಶಿವಸೇನೆ ಯುಬಿಟಿ ಬಣದ ಪುಣೆ ಪ್ರಾದೇಶಿಕ ಮುಖ್ಯಸ್ಥ ಗಜಾನನ ತಾರ್ಕುಡೆ ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ ಮತ್ತು ಎನ್ಸಿಪಿ ಎಸ್ಪಿ ಬಣವು ಎಂವಿಎ ಮೈತ್ರಿ ಉಳಿಸಿಕೊಂಡು ಸ್ಪರ್ಧಿಸುವ ಆಶಯ ವ್ಯಕ್ತಪಡಿಸಿವೆ. ಪುಣೆ ಮಹಾನಗರ ಪಾಲಿಕೆಗೆ 2017ರಲ್ಲಿ ಚುನಾವಣೆ ನಡೆದಿತ್ತು. 2022ರಲ್ಲಿ ರಾಜಕೀಯ ಅಸ್ಥಿರತೆ ಕಾರಣಕ್ಕೆ ಮತ್ತು ಮುಂದೆ ಬಿಜೆಪಿ ಅಲ್ಲಿ ಪಾಲಿಕೆ ಚುನಾವಣೆ ನಡೆಸುವ ಆಸಕ್ತಿ ತೋರಿಸಿರಲಿಲ್ಲ. ಈಗ ಬಿಜೆಪಿ ಬೇಗ ಚುನಾವಣೆ ನಡೆಸಲು ಪ್ರಯತ್ನ ನಡೆಸಿದೆ. ಪೂನಾ ವಲಯದ ಶಿವಸೇನೆ ಬಲಯುತವಾಗಿದ್ದ ಪ್ರದೇಶಗಳಲ್ಲೆಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿರುವುದೇ ಅದಕ್ಕೆ ಕಾರಣ.